ಮಾದೇಪುರ ಗ್ರಾಮದಲ್ಲಿ ನೂತನವಾಗಿ ಅಶ್ವತ್ಥ ಕಟ್ಟೆ ನಿರ್ಮಾಣವಾಗಿದೆ. ಇವತ್ತು ನಾಗರಕಲ್ಲು ಪ್ರತಿಷ್ಠಾಪನೆ ಆಯಿತು. ಅಶ್ವತ್ಥ ನಾಗರಕಲ್ಲನ್ನು ನಿಲ್ಲಿಸಿದ್ದೀರಿ. ಟೀಮ್ ಮಾದೇಪುರ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಶಾಸಕರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು. ಇಡೀ 3-4 ಊರವ್ರು ಸೇರಿ ಮಾಡಿರೋದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೀರಿ. ಭಾರತೀಯರಾದ ನಾವು ಇಲ್ಲಿನ ಕಣವನ್ನು ಪೂಜ್ಯ ಭಾವನೆಯಿಂದ ಆರಾಧಿಸ್ತೇವೆ. ಅದು ಮಣ್ಣಾಗಿರಲಿ, ಕಲ್ಲಾಗಿರಲಿ, ಮರ ಗಿಡಗಳಾಗಿರಲಿ, ಪ್ರಕೃತಿಯನ್ನು ಕೂಡ ಪೂಜ್ಯ ಭಾವನೆಯಲ್ಲಿ ನಾವು ಪೂಜಿಸುವ ಯಾವುದಾದ್ರೂ ಒಂದು ಸಮಾಜ ಅಥವಾ ಧರ್ಮ ಇದೆ ಅಂದ್ರೆ ಅದುವೇ ಸನಾತನ ಹಿಂದೂ ಧರ್ಮ. ನಮ್ಮ ಪೂರ್ವಜರು ನಮ್ಮ ಗ್ರಾಮಗಳ ಮಧ್ಯದಲ್ಲಿ ಅಥವಾ ಗ್ರಾಮಗಳ ಆರಂಭದಲ್ಲಿ ದ್ವಾರ ಬಾಗಿಲಿನಲ್ಲಿ ಅಥವಾ ಕೊನೆಯಲ್ಲಿ ನಾವು ಅರಳಿ ಮರಗಳನ್ನ ಅಥವಾ ಅಶ್ವತ್ಥ ಕಟ್ಟೆಗಳನ್ನ ನಿರ್ಮಾಣ ಮಾಡಿ ಅವುಗಳಿಗೆ ಪೂಜೆಗಳನ್ನ ಸಲ್ಲಿಸ್ತಿದ್ವಿ. ಅವೊಂದು ಶಕ್ತಿ ಕೇಂದ್ರಗಳಾಗಿರ್ತಿದ್ವು. ಇನ್ನು ಅರಳಿ ಮರ ಅಂತಂದ್ರೆ ಅಥವಾ ಅಶ್ವತ್ಥ ಕಟ್ಟೆ ಅಂತಂದ್ರೆ ಅದು ಆಮ್ಲಜನಕವನ್ನ ಉತ್ಪಾದಿಸುವಂತ ಕಾರ್ಖಾನೆಗಳು ಅಂದ್ರೆ ತಪ್ಪಾಗಲಾರದು. ಇಂತಹ ಅರಳಿ ಕಟ್ಟೆಗಳು ಇಂದು ನಗರೀಕರಣದಿಂದಾಗಿ ಎಲ್ಲೋ ಒಂದು ಕಡೆ ನಶಿಸ್ತಾ ಇದೆ. ಅವುಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಮಾರತ್ತಹಳ್ಳಿ ರಿಂಗ್ ರಸ್ತೆಯಲ್ಲಿರ್ತಕ್ಕಂತಹ ಮಹದೇವಪುರದಲ್ಲಿ ಈ ಒಂದು ನಾಗರಕಲ್ಲುಗಳ ಪ್ರತಿಷ್ಠಾಪನೆ ಹಾಗೆಯೇ ಅಶ್ವತ್ಥ ಕಟ್ಟೆಯಲ್ಲಿನ ಈ ಒಂದು ದೈವಿ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಟೀಮ್ ಮಹದೇವಪುರ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಲಿ ಶಾಸಕರಾಗಿರುವಂತಹ ಭೈರತಿ ಬಸವರಾಜರವರು ಆಗಮಿಸಿದ್ದರು. ಈ ಒಂದು ಕಾರ್ಯಕ್ರಮ ಮಾಜಿ ಪಾಲಿಕೆ ಸದಸ್ಯರಾದಂತಹ ಜಯಪ್ರಕಾಶ್, ಮುಖಂಡರಾದಂತಹ ಸುನೀಲ್ ಗೌಡ ಸೇರಿದಂತೆ ಗ್ರಾಮದ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದ ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. देवताये नमो नमः वादिने दक्षता कारकोटे देवताये नमो नमः
ಹರೇ ಓಂ ದಾಷ್ಟೋತ್ತಮಃ ಶಿವಾಯ ನಮಃ ವಿಜಯಾಯ ನಮಃ ದೇವದೇವ ಜಗನ್ನಾಥ ದೇವದೇವ ಜಗನ್ನಾಥ ಭಕ್ತವತ್ಸಲ ಅಸತ್ಯನಾರಾಯಣ ದೇವದೇವ ಜಗನ್ನಾಥ ಭಕ್ತವತ್ಸಲ ಅಸತ್ಯನಾರಾಯಣ. ವಿಜೃಂಭಣೆಯಿಂದ ನೆರವೇರಿದ್ದು ಈಗ ಆ ನಾಗದೇವರುಗಳು ದರ್ಶನಕ್ಕೆ ಎಲ್ಲ ಬರುವ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಣ್ಯಕತೆ ತುಂಬಾ ಪ್ರಾಧಾನ್ಯ ಇದೆ. ಎಲ್ಲರೂ ವಿಶೇಷವಾಗಿ ಅರಣ್ಯಕತೆ ಅಂತ ಯಾರಾದರೂ ಕೂಡ ಪ್ರಮಾಣ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಈ 4 ತಾಸುಗಳಲ್ಲಿ ಜವಾಬ್ದಾರಿ ಮಾಡತಕ್ಕಂತ ಒಂದು ಧರ್ಮ ಇದೆ, ಅಧಿಕಾರ ಇದೆ ಅಂದ್ರೆ ಗೃಹಸ್ಥರು ಮಾತ್ರ. ಅದು ಹರಳಿ ಮರ ಅಂತಂದ್ರೆ ಕೇವಲ ಅದು ಮರವಲ್ಲ, ದೈವಾಂಶವನ್ನು ಹೊಂದಿರತಕ್ಕಂತಹ ಒಂದು ಮರ ಅಂತೇಳಿ ಪೂಜಿಸ್ತೇವೆ. ಇದು ಆಮ್ಲಜನಕವನ್ನು ಉತ್ಪಾದಿಸುವಂತ ಕಾರ್ಖಾನೆ ಅಂತಲೇ ಕೂಡ ನಾವು ಪೂಜ್ಯ ಭಾವನೆಯಿಂದ ನಾವು ನೋಡ್ತೇವೆ. ಅರಳಿ ಮರಗಳು ಯಾವ ಗ್ರಾಮಗಳಲ್ಲಿ ಅವು ಇರ್ತವೋ ಅತ್ಯಂತ ದೀರ್ಘಾವಧಿ ಕಾಲ ತನಕವೂ ಕೂಡ ಈ ಅರಳಿ ಮರ ಅಥವಾ ರಾಗಿ ಮರ ಅಂತ ಹೇಳ್ತೇವೆ, ಅವುಗಳನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ತೇವೆ ಮತ್ತು ಅವುಗಳ ಅಳಿವು ಉಳಿವು ಕೂಡ ನಮ್ಮ ಗ್ರಾಮಗಳ ಮೇಲೆ ನೇರವಾದಂತಹ ಪರಿಣಾಮವನ್ನ ಬೀರುತ್ತೆ ಎನ್ನುವಂತ ಭಾವನೆ ನಮ್ಮಲ್ಲಿರುತ್ತೆ. ಗ್ರಾಮದ ಮಧ್ಯದಲ್ಲಿ ಈ ಒಂದು ಅರಳಿ ಮರಗಳು ಇರೋದ್ರಿಂದ ಅದರಲ್ಲಿ ಪಕ್ಷಿಗಳು ಇರ್ತವೆ.
ಯಾವಾಗ ಪಕ್ಷಿಗಳು ಮತ್ತು ಹಳ್ಳಿಮರ ಆರೋಗ್ಯವಾಗಿರುತ್ತೆ, ಆ ಒಂದು ಗ್ರಾಮದಲ್ಲಿ ಆರೋಗ್ಯ ನೆಲೆಸಿರುತ್ತೆ ಎನ್ನುವಂಥ ಒಂದು ಭಾವನೆ ನಮಗೆ ಇದೊಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಕೂಡ ಕಲ್ಪಿಸುತ್ತೆ. ಇಂತಹ ಒಂದು ಅರಳಿ ಮರೆ ಅಂದರೆ ನಾಗರ ಕಲ್ಲುಗಳ ಪ್ರತಿಷ್ಠಾಪನಾ ಮಹೋತ್ಸವ ವಿಧಿವಿಧಾನಗಳೊಂದಿಗೆ 3 ದಿನಗಳ ಕಾಲ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ಸೈಡ್ ಬಣ ಒಂದು ಐತಿಹಾಸಿಕ ದಿನ. ಮಾದೇಪುರ ಗ್ರಾಮದಲ್ಲಿ ನೂತನವಾಗಿ ಅಶ್ವತ್ಥ ಕಟ್ಟೆ ನಿರ್ಮಾಣವಾಗಿದೆ. ಇವತ್ತು ನಾಗರಕಲ್ಲು ಪ್ರತಿಷ್ಠಾಪನೆ ಆಯಿತು. 3 ದಿವಸದಿಂದ ಪೂಜೆಗಳು ಮಾಡಿ ಇವತ್ತು ಅಶ್ವತ್ಥ ನಾರಾಯಣ ಕಲ್ಯಾಣ ಮಾಡಿ ಇವತ್ತು ಅನ್ನದಾನ ನಡೀತಾ ಇದೆ. ಮಾದೇಪುರ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಅಶ್ವತ್ಥ ಕಟ್ಟೆ ನಿರ್ಮಾಣ ಮಾಡಿದ್ದಾರೆ. ಇದು 100 ವರ್ಷ 1000 ವರ್ಷ ಇರುತ್ತೆ. ಪ್ರಾಣಿ ಪಕ್ಷಿಗಳು ಇಲ್ಲಿ ವಾಸ ಮಾಡ್ತವೆ, ಒಳ್ಳೆ ಗಾಳಿ ಕೊಡುತ್ತೆ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಇವತ್ತು ಶಾಸಕರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು. ಹಿರಿಯರಾದ ಶಾಮಣ್ಣು, ಜಯಪ್ಪಣ್ಣು, ನಮ್ಮ ಶ್ರೀಧರರು ಎಲ್ಲ ಊರಿನ ಮುಖಂಡರೆಲ್ಲರೂ ಇದ್ದರು. ಜಯಪ್ಪಣ್ಣವರು ವಿಶೇಷವಾಗಿ 2 ಜೊತೆ ಹಳ್ಳಿಕಾರ್ ಎತ್ತುಗಳನ್ನ ತಗೊಂಬಂದು ಅವ್ರ ಸೇವೆ ಮಾಡಿದ್ದಾರೆ ಭಗವಂತನಿಗೆ. ಇನ್ನು ಎಲ್ಲರೂ ಅವ್ರವ್ರ ಸೇವೆ ಮಾಡಿದ್ದಾರೆ. ಕೆಲವರು ಅನ್ನದಾನ ಮಾಡಿದ್ದಾರೆ, ಕೆಲವರು ಹೂವಕ್ಕೆ ದಾನ ಮಾಡಿದ್ದಾರೆ, ಕೆಲವರು ಪೂಜೆ ಸಾಮಾನಿಗೆ ಮಾಡಿದ್ದಾರೆ. ಎಲ್ಲರೂ ಇದು ಒಬ್ಬರು ಮಾಡಿರೋ ಕಾರ್ಯಕ್ರಮ ಅಲ್ಲ, ಇಡೀ 3-4 ಊರವ್ರು ಸೇರಿ ಮಾಡಿರೋದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೀರಿ. ಟೀಮ್ ಮಾದೇಪುರ ನೇತೃತ್ವ ಸುನಿಲ್ ಗೌಡ ಅಂತ. ಹೌದು, ಇದು ಮಹದೇವಪುರದಲ್ಲಿರ್ತಕ್ಕಂತಹ ಅರಳಿ ಮರ ಅಂದರೆ ಅಶ್ವತ್ಥ ಕಟ್ಟೆಗಳ ಪ್ರತಿಷ್ಠಾಪನಾ ಮಹೋತ್ಸವ. ಈ ಒಂದು ಟೀಮ್ ಮಹದೇವಪುರ ಮತ್ತು ಗ್ರಾಮಸ್ಥರ ನೇತೃತ್ವದಲ್ಲಿ 3 ದಿನಗಳ ಕಾಲ ಆಯೋಜನೆಗೊಂಡಿದ್ದಂಥ ಕಾರ್ಯಕ್ರಮ ಇದಾಗಿತ್ತು. ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ.
ಡಾಕ್ಟರ್ ಶ್ರೀಧರ್ ಅಂತೇಳಿ ಮಹದೇವಪುರ ಗ್ರಾಮದವರು. ಇಲ್ಲಿ ಅನಾದಿ ಕಾಲದಲ್ಲಿ ನಿಲ್ಲಿಸಿದಂಥದ್ದು ಗಣಪತಿ ದೇವಸ್ಥಾನ ಇತ್ತು. ಗಣಪತಿ ದೇವಸ್ಥಾನ ರಚೆಕಟ್ಟೆ ಇರಲಿಲ್ಲ. ಹೊಸ್ದಾಗಿ ನೂತನವಾಗಿ ಅರಳಿಕಟ್ಟೆ ಎಲ್ಲ ಮಾಡಿ, ಅರಳಿಕಟ್ಟೆ ಒಂದು ಮದುವೆ ಮಾಡಿ ಅಶ್ವತ್ಥ ನಾಗರಕಲ್ಲನ್ನು ನಿಲ್ಲಿಸಿದ್ದೀರಿ. ಟೀಮ್ ಮಹದೇವಪುರ ಗ್ರಾಮಸ್ಥರೆಲ್ಲ ಸೇರಿ, ಮಹದೇವಪುರ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಅಶ್ವತ್ಥ ಕಟ್ಟೆ ಮಾಡಿದ್ದೀರಿ. ಈಗ ನೂತನವಾಗಿ ಭಾಳ ವಿಜೃಂಭಣೆಯಿಂದ ಪೂಜೆ 2 ದಿವಸದಿಂದ ಹೋಮ ಹವನ ಎಲ್ಲ ಮಾಡಿ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು ಭಾಗವಹಿಸಿ ಈ ಒಂದು ಅರಳಿ ಮರವನ್ನ ಅಥವಾ ನಾಗರ ಕಲ್ಲುಗಳು ಅಶ್ವತ್ಥ ಕಟ್ಟೆಯನ್ನು ಉಳಿಸುವಂತಹ ಮತ್ತು ಇದನ್ನ ಮುಂದುವರಿಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಟೀಮ್ ಮಹದೇವಪುರ ಪ್ರಾಮಾಣಿಕವಾಗಿ ಶ್ರಮಿಸಿತ್ತು. ಈ ಒಂದು ಕೆಲಸ ಪ್ರತಿ ಗ್ರಾಮಗಳಲ್ಲಿ ಆಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.